ಸರ್ ಹೀಗೆ ಕತ್ತಿಯಲ್ಲಿ ಕುಟ್ಟುತ್ತಾ ಹೋಗುದು. ಹೋಗುವಾಗ ಹೀಗೆ ಬರ್ತದೆ ಸರ್, ಆಗ ಹೀಗೆ ತೆಗೆಯುದು. ಇದೇ ನಮ್ದು ಫುಡ್, ಗೊತ್ತಾಯ್ತಾ? ಹಾಗಾಗಿರುವಾಗ ಏನ್ ಮಾಡ್ಲಿಕ್ಕೆಲ್ಲ, ಮನೆಯಲ್ಲಿ ಊಟ ಮಾಡ್ಬೇಕಲ್ಲ, ಹಾಗಾಗಿ ನಾವು ಹೀಗೆ ಮಾಡ್ತಿದ್ದೇವೆ. ಇದು ನೀವು ತುಂಬಾ ದಿವಸದಿಂದ ತೆಗಿತಾ ಇದ್ದೀರಾ? ಒಂದು ವಾರ ತನಕ ಆಯ್ತು. ಇದರಲ್ಲಿ ಹೇಗೆ ನೀವು ಇದು ಮಾರಾಟ ಮಾಡ್ತೀರಾ? ಇಲ್ಲ, ನಾವು ಮನೆಗೆ. ಆದ್ರೆ ಇನ್ನು ಇಲ್ಲಿ ಜಾಸ್ತಿ ಸಿಗುವುದರಿಂದ ನಿಮ್ಗೆ ಮಾರಾಟ ಕೂಡ ಮಾಡಬಹುದು. ಇಲ್ಲ, ನಾವು ಮಾಡ್ಲಿಕ್ಕೆ ಪರ್ಮಿಷನ್ ಕೊಡುದಿಲ್ಲ ನಮ್ಗೆ. ಯಾರು ಕೊಡುದಿಲ್ಲ? ನಾವು ಬೇರೆ ಕೆಲಸದಲ್ಲಿ ಹೋಗ್ತೇವಲ್ಲ, ಹಾಗಾಗಿ ನೀವಾಗೆ ಮಾರುವುದಿಲ್ಲ. ಆದ್ರೆ ಮಾರಾಟ ಮಾಡಿದ್ರು ಕೂಡ ಜೀವನೋಪಾಯ ಮಾರ್ಗ ಕಂಡುಕೊಳ್ಬಹುದು ನಿಮ್ಗೆ. ಸೊ ಈ ತರ ಇಲ್ಲಿ ತುಂಬಾ ಇದೆ ನಿಮ್ಮ ಅಭಿಪ್ರಾಯ. ಈಗ ಬೇರೆ ಒಂದು ತೆಗೆದು ತೋರಿಸಬಹುದಾ ನಮ್ಗೆ? ಒಂದು ನಿಮಿಷ, ಒಂದು ವಿಡಿಯೋ ತೆಗೀರಿ, ಸಿಕ್ಕುವಾಗ ಮಾತ್ರ ವಿಡಿಯೋ ಮಾಡಿ. ಓಕೆ, ಅಲ್ಲ ನೀವು ಅಗೀರಿ ಅಂತ ಅಗೀರಿ ಮೊದಲು. ತೆಗಿಬೇಕಾ? ಹಾ, ಓಕೆ. ಸ್ವಲ್ಪ ಹೀಗೆ ಅಗಲ ಮಾಡಿತು, ಅದು ಬಾಯಿ ಮುಚ್ಚಿದೆ. ಆಗಲ್ಲ, ಸ್ವಲ್ಪ ಹೀಗೆ. ಸರ್ ಹೀಗೆ ಕತ್ತಿಯಲ್ಲಿ ಕುಟ್ಟುತ್ತಾ ಹೋಗುದು. ಹೋಗುವಾಗ ಹೀಗೆ ಬರ್ತದೆ ಸರ್, ಆಗ ಹೀಗೆ ತೆಗೆಯುದು. ಇದೇ ನಮ್ದು ಫುಡ್, ಗೊತ್ತಾಯ್ತಾ? ಹಾಗಾಗಿರುವಾಗ ಏನ್ ಮಾಡ್ಲಿಕ್ಕೆಲ್ಲ, ಮನೆಯಲ್ಲಿ ಊಟ ಮಾಡ್ಬೇಕಲ್ಲ, ಹಾಗಾಗಿ ನಾವು ಹೀಗೆ ಮಾಡ್ತಿದ್ದೇವೆ. ಇದು ನೀವು ತುಂಬಾ ದಿವಸದಿಂದ ತೆಗಿತಾ ಇದ್ದೀರಾ? ಒಂದು ವಾರ ತನಕ ಆಯ್ತು. ಇದರಲ್ಲಿ ಹೇಗೆ ನೀವು ಇದು ಮಾರಾಟ ಮಾಡ್ತೀರಾ? ಇಲ್ಲ, ನಾವು ಮನೆಗೆ. ಆದ್ರೆ ಇನ್ನು ಇಲ್ಲಿ ಜಾಸ್ತಿ ಸಿಗುವುದರಿಂದ ನಿಮ್ಗೆ ಮಾರಾಟ ಕೂಡ ಮಾಡಬಹುದು. ಇಲ್ಲ, ನಾವು ಮಾಡ್ಲಿಕ್ಕೆ ಪರ್ಮಿಷನ್ ಕೊಡುದಿಲ್ಲ ನಮ್ಗೆ. ಯಾರು ಕೊಡುದಿಲ್ಲ? ನಾವು ಬೇರೆ ಕೆಲಸದಲ್ಲಿ ಹೋಗ್ತೇವಲ್ಲ, ಹಾಗಾಗಿ ನೀವಾಗೆ ಮಾರುವುದಿಲ್ಲ. ಆದ್ರೆ ಮಾರಾಟ ಮಾಡಿದ್ರು ಕೂಡ ಜೀವನೋಪಾಯ ಮಾರ್ಗ ಕಂಡುಕೊಳ್ಬಹುದು ನಿಮ್ಗೆ. ಸೊ ಈ ತರ ಇಲ್ಲಿ ತುಂಬಾ ಇದೆ ನಿಮ್ಮ ಅಭಿಪ್ರಾಯ. ಈಗ ಬೇರೆ ಒಂದು ತೆಗೆದು ತೋರಿಸಬಹುದಾ ನಮ್ಗೆ? ಒಂದು ನಿಮಿಷ, ಒಂದು ವಿಡಿಯೋ ತೆಗೀರಿ, ಸಿಕ್ಕುವಾಗ ಮಾತ್ರ ವಿಡಿಯೋ ಮಾಡಿ. ಓಕೆ, ಅಲ್ಲ ನೀವು ಅಗೀರಿ ಅಂತ ಅಗೀರಿ ಮೊದಲು. ತೆಗಿಬೇಕಾ? ಹಾ, ಓಕೆ. ಸ್ವಲ್ಪ ಹೀಗೆ ಅಗಲ ಮಾಡಿತು, ಅದು ಬಾಯಿ ಮುಚ್ಚಿದೆ. ಆಗಲ್ಲ, ಸ್ವಲ್ಪ ಹೀಗೆ. ಸೊ ಆತ್ಮೀಯರೇ, ಇದು ಉಳ್ಳಾಲ ಉಳಿಯ ಪ್ರದೇಶದ ನದಿ ಹಿನ್ನೀರು ಪ್ರದೇಶದಲ್ಲಿ ಹೇರಳವಾಗಿ ಲಭ್ಯವಾಗುವಂತಹ ಗಪ್ಪೆ ಚಿಪ್ಪು. ಇದು ಒಂದು ದೊಡ್ಡ ಆಕಾರದಲ್ಲಿರ್ತದೆ. ಇದು ಕೆಸರಿನಡಿಯಲ್ಲಿ ಇರ್ತದೆ. ಸೊ ಇದರೊಳಗೆ ಮಾಂಸ ಪದಾರ್ಥ ಸಿಗ್ತದೆ ನಮಗೆ. ಸೊ ಆದ ಕಾರಣ ಇಲ್ಲಿ ಲಭ್ಯವಾಗುವಂತಹ ಅನೇಕ ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಇದು ಕೂಡ ಒಂದು. ಸೊ ಇದನ್ನು ಬಹಳ ಆಸಕ್ತಿಯಿಂದ ಇದನ್ನು ಸಂಗ್ರಹ ಮಾಡುವಂತಹ ಅನೇಕ ಯುವಕರ ತಂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಇವರು ಬಹಳ ದಿನಗಳಿಂದ, ಈಗ ಲಾಕ್ಡೌನ್ ಪ್ರಭಾವದಿಂದ ಕೆಲಸ ಮತ್ತು ಇನ್ನಿತರ ಯಾವುದು ಚಟುವಟಿಕೆ ಇಲ್ಲದ ಕಾರಣ ಇವರು ತಮ್ಮ ಸ್ಥಳೀಯ ನದಿಯನ್ನು ಒಂದು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಸೊ ಈ ತರ ಉಳಿಯದ ನಾಗರಿಕರು ತಮ್ಮ ಹಿಂದಿನ ತಲೆಮಾರಿನಲ್ಲಿ ಹಿಂದಿನ ಜನರು ಯಾವ ರೀತಿಯಲ್ಲಿ ಈ ನದಿಯಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡಿದ್ದರು, ಅದೇ ರೀತಿಯಾಗಿ ಈಗ ತಮ್ಮ ತಲೆಮಾರುಗಳ ಆ ಜೀವನವನ್ನು ತಾವು ಕೂಡ ಈಗಿನ ಕಾಲದವರು ಕೂಡ ಸ್ವೀಕರಿಸುವಂತಹ ಒಂದು ಒಳ್ಳೆಯ ಬೆಳವಣಿಗೆ ನಮಗೆ ಕಂಡು ಬರ್ತಾ ಇದೆ. ಸೊ ಆದ ಕಾರಣ ನದಿ ತೀರದಲ್ಲಿ ಬದುಕುವ ನಾವು ಈ ನದಿಯನ್ನು ಎಷ್ಟು ರೀತಿಯಲ್ಲಿ ಇದನ್ನು ನಾವು ಸಂರಕ್ಷಣೆ ಮಾಡಬಹುದು, ಉಳಿಸಬಹುದು ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಸೊ ಎಲ್ರಿಗೂ ಧನ್ಯವಾದ. ಎಲ್ಲರೂ ಕೂಡ ಈ ರೀತಿ ನದಿ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ಹೇಳ್ಕೊಳ್ತಾ ನಮಸ್ತೆ.